ಇವತ್ ನಾನು ನಮ್ಮ ಹಳ್ಳಿಕಾರ ಸೇರಿ ಒಂದೇ ಹುಡುಗಿ ಪ್ರಪೋಸ್ ಮಾಡಿದ್ವಿ. ಆ ಹುಡುಗಿ ನಮ್ಮ ಇಬ್ರಲ್ಲಿ ಯಾರೇ ಅಕ್ಸೆಪ್ಟ್ ಮಾಡಿಲ್ಲ ಅಂತ ಕೇಳಿದ್ರೆ ನೀವು ಶಾಕ್ ಆಗೋದಂತೂ ಗ್ಯಾರಂಟಿ. ಇವತ್ ನಮ್ಮ ಹಳ್ಳಿಕಾರ ಕೂಡ ಗಿಚ್ಚಾಗಿ ರೆಡಿ ಆಗಿದ್ದೆ, ನಾನು ಕೂಡ ಗಿಚ್ಚಾಗಿ ರೆಡಿ ಆಗಿದ್ದೆ. ಎದಕ್ಕಪ್ಪ ಅಂದ್ರೆ ಒಂದೇ ಹುಡುಗಿ ಇಬ್ರು ಪ್ರಪೋಸ್ ಮಾಡಕತ್ತೀವಲ್ಲ ಅದಕ್ಕೆ. ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಇವತ್ ನಾವು ಸರ್ವಿಸ್ ಅಂತ ಗ್ಯಾರೇಜ್ ಅಲ್ಲಿ ಬಿಟ್ಟಿರೋ ಗಾಡಿನ ತಗೊಂಡು ಫಸ್ಟ್ ಚಾ ಕುಡಿಯಕ್ ಹೋದ್ವಿ. ಅಲ್ಲಿ ನಮ್ಗೆ ಅಕ್ಕ ಈ ತರ ವೆಲ್ಕಮ್ ಮಾಡಿದ್ಲು. ಅವಾಗ ನಾವು ದಡ್ರಲ್ಲ ಶಾಣ್ಯರ್ ಅಂತ ಹೇಳಿ ಚಾ ಕುಡಿದು ಹೊರಗೆ ಬಂದ್ವಿ. ಆಮೇಲೆ ನಾವು ಕಾಲೇಜ್ ಕೂಡ ಮುಗಿಸ್ಕೊಂಡ್ವಿ. ಇವಾಗ ನೀವು ನನ್ನ ವಿಡಿಯೋ ನೋಡಿ ಟೋಟಲ್ ಆಗಿ 40 ಸೆಕೆಂಡ್ ವೇಸ್ಟ್ ಮಾಡಿರಿ. ಇನ್ನು 20 ಸೆಕೆಂಡ್ ಹೆಂಗ್ ವೇಸ್ಟ್ ಮಾಡಿಸ್ತೇನೆ ನೋಡ್ರಿ ನಿಮ್ದು. ಹಂಗೆ ಇವತ್ತು ನಿಮ್ಗೊಂದು ಹೇಳೋದ್ ಮರ್ತೋಗಿನಿ. ಅದೇನಪ್ಪ ಅಂದ್ರೆ ಇವತ್ತು ನಮ್ ಕಾಲೇಜ್ ನಲ್ಲಿ ನಮ್ ಬಾಯ್ಸ್ ಮೀಟ್ ಆದ್ರು. ಇವಾಗ ಆ ಹುಡುಗಿ ನಮ್ಮಿಬ್ರಲ್ಲಿ ಯಾರಿಗ್ ಒಪ್ಪಿದ್ಲಪ್ಪ ಅಂತಂದ್ರೆ ಯಾರಿಗ್ ಬಿ ಇಲ್ಲ. ಅದ್ರಲ್ಲಿ ನಾವು ಆ ತರದವ್ರು ಅಲ್ವೇ ಅಲ್ಲ. ನಾ ಯಾಕೆ ಫಸ್ಟಿಗೆ ಆ ತರ ಒಕ್ಕು ಕೊಟ್ಟಿನಿ ಅಂತಂದ್ರ ಅದಕ್ಕೆ ಅಲ್ಲ ನೀವು ಅಡಿಕ್ಟ್ ಆಗಿದ್ದು. ಮತ್ತೆ ಇವ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ.